ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ ಶ್ರೀ ಉಡುಪಿ ಫುಡ್ ಪ್ಯಾಲೇಸಿಗೆ ಬಂದಿದ್ವಿ. ಅಲ್ಲಿ ಉಡುಪಿ ಫುಡ್ ಪ್ಯಾಲೇಸಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಅಲ್ಲಿ ವೆಜ್ ಸಿಗುತ್ತೆ. 4th ಫ್ಲೋರಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ಹೋಟೆಲ್ ಟೌನ್ ಪ್ಯಾಲೇಸ್ ಅಂತ. ಅವ್ರದ್ದೇ ಉಡುಪಿ ಪ್ಯಾಲೇಸ್ ಅವ್ರದ್ದೇ, ಇದು ಬಿಲ್ಡಿಂಗಲ್ಲೇ ಇರೋದು ಅವ್ರದ್ದೇ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಪ್ಯೂರ್ ವೆಜ್ಜು, 4th ಫ್ಲೋರಲ್ಲಿ ನಾನ್ ವೆಜ್ ಸಿಗುತ್ತೆ ನಿಮಗೆ. ಈ ಸೈಡಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ಶುಭಮ್. ಎಲ್ಲ ಎಕ್ಸಾಕ್ಟ್ ಲೊಕೇಶನ್ ಅಂತ ಹೇಳಿದ್ರೆ LLR ರೋಡ್, ದುರ್ಗಿಗುಡಿ, ಶಿವಮೊಗ್ಗ ಇಲ್ಲಿ ಬರುತ್ತೆ. ಇಲ್ಲಿಂದ ನೀವು ಹೋಗ್ಬೋದಂತೆ. ಈ ಸೈಡಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಂಜೆಸ್ಟೆಡ್ ಇದೆ. ಯೂಶಲಿ ಪಾರ್ಕಿಂಗ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹುಡುಕಿ 4 ವೀಲರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಆರಾಮ್ಸೆ ಇದು ಮಾಡ್ಬೋದು. ಅಲ್ಲಿಂದ ಲಿಫ್ಟಲ್ಲಿ ಹೋಗಿ 4th 5th ಫ್ಲೋರ್ ಏನೋ ಅಲ್ಲಿ ಹೋಗೋ ಟೈಮಲ್ಲಿ ನಿಮಗೆ ಇಲ್ಲಿ ಫಸ್ಟು ಒಳಗಡೆ ಎಂಟ್ರೆನ್ಸ್ ಆಗುತ್ತಾ. ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಮತ್ತು ಎಂಟ್ರೆನ್ಸಲ್ಲಿ ನಿಮಗೆ ಬೋರ್ಡ್ ಇಲ್ಲಿ ಕಾಣಿಸುತ್ತೆ. ಟುಡೇ ಸ್ಪೆಷಲ್ ಏನೇನಿದೆ, ಗೀ ರೋಸ್ಟು, ಆಮೇಲೆ ಚಿಕನ್ ಕಬಾಬು, ಮಟನ್ ಪಹಾಡಿ ಕಬಾಬ್, ಅದು ವೆರೈಟೀಸ್ ಆಫ್ ಕಬಾಬ್ಸ್ ಎಲ್ಲ ಇದೆ. ಒಳಗಡೆ ಮಾತ್ರ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಕ್ಲಾಸಿ ಇದೆ. ಇಲ್ಲಿ ಏನಂದರೆ ಶಿವಮೊಗ್ಗದಲ್ಲಿ ಸೌತ್ ಕೆನರನ್ ಸ್ಟೈಲಿಂದು ರೆಸ್ಟೋರೆಂಟ್ಗಳು ತುಂಬ ಓಪನ್ ಆಗ್ತಿದೆ. ತುಂಬ ಚೆನ್ನಾಗಿದೆ, ಲಕ್ಸುರಿ ಆಗಿದೆ, ಸೆಂಟ್ರಲೈಸ್ಡ್ AC ಆ್ಯಂಡ್ ಇಂಟೀರಿಯರ್ ಲೈಟಿಂಗ್ಸು ತುಂಬ ಇಷ್ಟ ಆಯ್ತು ನನಗೆ. ಮೆನೂಸ್ ನೋಡ್ಬೋದಂತೆ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್. ಇನ್ನು ಶಿವಮೊಗ್ಗದ ಇದಕ್ಕೆ ಮಾತ್ರ ಕ್ವಾಲಿಟಿ ಫುಡ್ಡು ಹಂಗೆ ಕೊಡ್ತಾರಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನಾನು. ಫಸ್ಟು ನಾನು ಆರ್ಡ್ರ್ ಮಾಡಿದ್ದು ಚಿಕನ್ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿದ್ದೆ. ಚಿಕನ್ ಮ್ಯಾಂಚೋ ಸೂಪು ಚೆನ್ನಾಗಿತ್ತು. ಇಟ್ ಕಾಸ್ಟೆಡ್ ಮೀ ಅರೌಂಡ್ 125 ರುಪೀಸು. ನಾವು ಬೈ 2 ಮಾಡ್ಕೊಂಡ್ವಿ. ನನಗೆ ತುಂಬ ಇಷ್ಟ ಆಯ್ತಿದ್ದು. ಅದ್ರ ಜೊತೆ ಕ್ರಿಸ್ಪಿ ಇತ್ತಿದ್ದು, ಅದರಿಂದು ಕ್ರಿಸ್ಪಿ ನೂಡಲ್ಸ್ ಬರುತ್ತಲ್ಲ, ಅದು ಹಾಕಿ ಚಿಕನ್ ಮ್ಯಾಂಚೋ ಸೂಪ್ ಇದು ಮಾಡಿದ್ದು ಚೆನ್ನಾಗಿತ್ತು. ಟ್ರೈ ಮಾಡಿ ಅಂತ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಉಡುಪಿದು ರೆಸ್ಟೋರೆಂಟ್ ಫಸ್ಟು ವೆಜ್ ಇತ್ತು. ಆ್ಯಂಡ್ 4th ಫ್ಲೋರಲ್ಲೀಗ ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇದು ಮ್ಯಾಂಚೋ ಸೂಪ್ ಆಯಿತು. ಆಮೇಲೆ ಸಿಲ್ವರ್ ರವಾ ಫಿಶ್ ಇದು ಮಾಡಿದ್ದೆ. ಇದರ ಸಿಲ್ವರ್ ರವಾ ಫಿಶ್ಶು ಬೋಂಡಾ ಇದ್ದಂಗೆ ಇರುತ್ತಿದ್ದು. ಇದು 200 ರುಪೀಸ್ ಪರ್ ಪ್ಲೇಟ್. ಇದು ನನಗಂತೂ ಇಷ್ಟ ಆಯಿತು. ಒಳಗಡೆ ಫ್ರೆಶ್ ಸಿಲ್ವರ್ ಫಿಶ್ ಆ್ಯಂಡ್ ಹೊರಗಡೆ ಕ್ರಿಸ್ಪಿ ರವಾದಲ್ಲಿ ಫ್ರೈ ಮಾಡಿರ್ತಾರೆ. ಅದ್ರ ಜೊತೆ ಗ್ರೀನ್ ಚಟ್ನಿ ಕೊಟ್ಟಿದ್ದರು. ಇಟ್ ವಾಸ್ ಗುಡ್, ಕ್ರಿಸ್ಪಿ ಇತ್ತು. ಆ್ಯಕ್ಚುಲಿ ಅದು ಬೋಂಡಾ ಇದ್ದಂಗೆ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಆ್ಯಸ್ ಎ ಉಡುಪಿ ಈಸ್ ಸೌತ್ ಕೆನರನ್ ಸ್ಟೈಲಲ್ಲಿ ನಿಮಗೆ ಕೋರಿ ರೊಟ್ಟಿ ಮತ್ತು ಚಿಕನ್ ಕರಿ. ಕೋರಿ ರೊಟ್ಟಿ ಸೌತ್ ಕೆನರಾದಲ್ಲಿ ಭಾಳ ಫೇಮಸ್ಸು. ಕೋರಿ ರೊಟ್ಟಿ ಆ್ಯಂಡ್ ಚಿಕನ್ ಕರಿ ನನಗಂತೂ ಇಷ್ಟ ಆಯಿತು. ಕೋರಿ ರೊಟ್ಟಿ ಅಂತ ಹೇಳಿದ್ರೆ ಇದು ಕ್ರಿಸ್ಪಿ ದೋಸೆ ಇದ್ದಂಗೆ ಇರುತ್ತೆ. ಆ್ಯಂಡ್ ಅದು ಚಿಕನ್ ಕರಿ ತಿನ್ನೋಕ್ಕೆ ಅದ್ರ ಮೇಲೆ ಚಿಕನ್ ಕರಿ ಹಾಕ್ತಾ ಅದು ಸ್ಮೂತ್ ಆಗುತ್ತೆ. ದೋಸೆ ಕ್ರಿಸ್ಪಿ ಇರೋದು, ದೋಸೆ ಇದು ಸ್ಮೂತ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಚಿಕನ್ ಕರಿ ವಾಸ್ ಟೇಸ್ಟಿ. ಪೀಸಸ್ಸು 1-2 ಪೀಸ್ 3 ಪೀಸ್ ಏನೋ ಇತ್ತು. ಬೋನ್ಲೆಸ್ ಇತ್ತು, ಲಿಟಲ್ ಬೋನ್ ಆ್ಯಂಡ್ ಬೋನ್ಲೆಸ್ ಇತ್ತು. ಇಟ್ ವಾಸ್ ಗುಡ್. ಇದರಲ್ಲಿ ಕರಿ ಸ್ವಲ್ಪ ಕ್ವಾಂಟಿಟಿ ನಂಗೆ ಕಮ್ಮಿ ಅನಿಸ್ತು, ಬಟ್ ಕೋರಿ ರೊಟ್ಟಿ ತುಂಬ ಚೆನ್ನಾಗಿತ್ತು, ಜಾಸ್ತಿ ಇತ್ತು. ಆ್ಯಂಡ್ ನೆಕ್ಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಒನ್ ಆಫ್ ದ ಫೇಮಸ್ ಮ್ಯಾಂಗಲೋರಿಯನ್, ಮೇ ಬಿ ಸೌತ್ ಕೆನರನ್ ಸ್ಟೈಲ್ ಚಿಕನ್ ಗೀ ರೋಸ್ಟ್. ಚಿಕನ್ ಗೀ ರೋಸ್ಟು ಭಾಳ ಚೆನ್ನಾಗಿತ್ತು. ಪರ್ ಪ್ಲೇಟ್ 440 ರುಪೀಸ್ ಆಗಿತ್ತು. ಇಟ್ ವಾಸ್ ಗುಡ್. ಮಸಾಲ ಮಾತ್ರ ಭಾಳ ಚೆನ್ನಾಗಿತ್ತು. ಗೀತೆ ಟೇಸ್ಟ್ ಬರ್ತಿತ್ತು. ಇವರು ಪ್ಯೂರ್ ಗೀ ಯೂಸ್ ಮಾಡಿದ್ದಾರೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಬೇರೆ ಕಡೆ ಎಲ್ಲ ಡಾಲ್ಡಾ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಗೀ ರೋಸ್ಟೇ ಇತ್ತು. 440 ರುಪೀಸ್ ಇದು. ಮತ್ತು ಮಸಾಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕ್ಯಾಶ್ಯೂಸ್ ಇದೆಲ್ಲ ಇತ್ತು. ಗೀ ಥರನೇ ಇತ್ತು. ಟೇಸ್ಟು ಭಾಳ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಮಾಡಿ ಅಂತ ಇದು ಮಸಾಲ ಇದಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಬ್ಲೂ ಲಾಗೂನ್ ಮೊಯ್ತು ಆ್ಯಂಡ್ ಪಿಸ್ತಾ ಮಿಲ್ಕ್ ಶೇಕ್. ಪಿಸ್ತಾ ಮಿಲ್ಕ್ ಶೇಕ್ ವಾಸ್ ಆಲ್ಸೋ ಗುಡ್. ಬ್ಲೂ ಲಾಗೂನ್ ಮೊಯ್ತೋ ವಾಸ್ ಆಲ್ಸೋ ಗುಡ್. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ನನಗಂತೂ ತುಂಬ ಇಷ್ಟ ಆಯಿತು. ಮಾಕ್ಟೈಲ್ ಆ್ಯಂಡ್ ಮಿಲ್ಕ್ ಶೇಕ್. ಸೊ ಇದ್ರ ಜೊತೆ ಅದು ಕೋರಿ ರೊಟ್ಟಿ ಕೊಟ್ಟಿದ್ರಲ್ಲ, ಕೋರಿ ರೊಟ್ಟಿ ಜೊತೆ ಗೀ ರೋಸ್ಟು ಮಸಾಲ ಭಾಳ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಟೇಸ್ಟೇ ಡಿಫ್ರೆಂಟ್ ಇತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಮಟನ್ ಸೀಖ್ ಕಬಾಬ್ ಆರ್ಡರ್ ಮಾಡಿದ್ದೆ. ಮಟನ್ ಸೀಖ್ ಕಬಾಬು ಚೆನ್ನಾಗಿತ್ತು. ಉಪ್ಪಿತ್ತು ಸ್ವಲ್ಪ ಚೆನ್ನಾಗಿತ್ತು. ಬಟ್ ಕನ್ಸಿಡರ್ ಟು ಗೀ ರೋಸ್ಟ್ ಎಲ್ಲ ಟ್ರೈ ಮಾಡ್ತಾ ಸ್ವಲ್ಪ ಟೇಸ್ಟ್ ಏನು ಅಷ್ಟು ಇದಾಗಿಲ್ಲ. ಬಟ್ ಇಟ್ ವಾಸ್ ಗುಡ್. ಕೈಮಾ ಇದು ಮಾಡಿ ಕೈಮಾ ಉಂಡೆ ಇದು ಮಾಡಿದರು ಮಟನಿಂದು. ದ ಗ್ರೀನ್ ಚಟ್ನಿ. ಸೊ it was heavenly feeling. ಆ್ಯಂಡ್ ಆಫ್ಟರ್ ದ್ಯಾಟ್ ಚಿಕನ್ ಪಹಾಡಿ ಕಬಾಬ್ ಅಂತ. ಇದು ಪಹಾಡಿ ಕಬಾಬ್ ಅಂತ ಇತ್ತು. ಒಳಗಡೆ ಮೋಸ್ಟ್ಲಿ ಅದು ಮಿನ್ಸ್ ಆಗಿರೋ ಎಗ್ ಆ್ಯಂಡ್ ಚಿಕನ್ ಮಿನ್ಸ್ ಆಗಿದೆ.
ಹೊರಗಡೆ ಫುಲ್ ಚಿಕನ್ ಪೀಸಸ್, ಅದರೊಳಗೆ ಮಿನ್ಸಾಗಿರೋ ಸ್ಟಫ್ ಏನೋ ಮಾಡಿದ್ದಾರೆ. ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಇದು ನನಗೆ ಇಷ್ಟ ಆಯಿತು, ಒಂದ್ಸಲಿ ಟ್ರೈ ಮಾಡಿ ಅಂತ. ನಂಗೆ ತುಂಬ ಇಷ್ಟ ಆಯಿತು. ಮಿನ್ಸ್ ಆ್ಯಂಡ್ ತಂದೂರ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ನೋಡಿ ಅಂತ ಒಳಗಡೆ ಇದು ಮಿನ್ಸಾಗಿರೋ ಎಗ್ ಸ್ವಲ್ಪ ಇತ್ತು, ಆ್ಯಂಡ್ ಆಫ್ಟರ್ ದ್ಯಾಟ್ ಒಂದು ಸ್ವಲ್ಪ ಚಿಕನ್ ಇತ್ತು, ಅದ್ರ ಮೇಲೆ ಚೀಸ್ ಇತ್ತು. ಒಂದ್ಸಲಿ ಬಂದು ವಿಸಿಟ್ ಮಾಡಿ ಅಂತೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.